ಎಲ್ಲರಿಗೂ ನಮಸ್ಕಾರಗಳು. ಶರತ್ ಚಾಂದ್ಲೆ ಅವರ ರಾವಣ ರಾಕ್ಷಸ ರಾಜ ಕಥೆಯನ್ನು ಮುಂದುವರಿಸೋಣ. ತಂದೆಯಿಂದ ತಿರಸ್ಕೃತನಾದಂತಹ ರಾವಣ, ಆತನ ತಾಯಿ ಮತ್ತು ತಮ್ಮಂದರು ತಂಗಿಯರು ಎಲ್ಲರೂ ಕೈಕಸೆಯ ತಂದೆ ಜೊತೆಗೆ ಆ ಕುಟೀರವನ್ನು ಬಿಡುತ್ತಾರೆ. ಅಲ್ಲಿಂದ ಬೇರೊಂದು ಸ್ಥಳಕ್ಕೆ ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ. ಒಂದು ಕಡೆ ವಿಶ್ರಾಂತಿಗೆ ಅಂತ ನಿಂತಾಗ ಎಲ್ಲ ಸೈನಿಕರು ನೃತ್ಯ ಸಂಗೀತದಲ್ಲಿ ಮುಳುಗಿರ್ತಾರೆ. ಆದರೆ ಮಾವ ಪ್ರಹಸ್ತ ಮೌನವಾಗಿರೋದನ್ನು ನೋಡಿ ಕುಂಭಕರ್ಣ ಕೇಳ್ತಾನೆ, ಯಾಕೆ ಮಾವ, ನೀನು ಯಾಕೆ ಯಾವಾಗಲೂ ಏಕಾಂಗಿಯಾಗಿರ್ತೀಯ? ನೃತ್ಯ ಸಂಗೀತ ನಿಂಗೆ ಇಷ್ಟ ಇಲ್ವಾ ಅಂತ ಕೇಳ್ತಾನೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದಕ್ಕೆ ಹೋಗೋಣ. ಪೂರ್ವಜರು ಸಾಧಿಸಿರುವಂತಹ ಹಾಡುಗಳಿಗೆ ನೃತ್ಯ ಮತ್ತು ಹಾಡನ್ನು ಮಾಡಿಕೊಂಡು ನನ್ನ ಯೌವನವನ್ನು ವ್ಯರ್ಥ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅವನು ನೃತ್ಯ ಮಾಡ್ತಿದ್ದಂತಹ ಯುವಕರನ್ನು ತೋರಿಸ್ತಾ ಹೇಳ್ತಾನೆ. ಬಹುಶಃ ಅದು ಅವರನ್ನು ಉತ್ತೇಜಿಸುತ್ತೆ ಅನಿಸುತ್ತೆ, ಆದರೆ ನನ್ನನ್ನಲ್ಲ. ನಾವು ಯುವಕರು ಯಾವಾಗಲೂ ನಮ್ಮ ಖಡ್ಗವನ್ನು ನಾವು ಯಾವಾಗ ಸಾಬೀತುಪಡಿಸ್ತೀವಿ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ಉತ್ತರ ನಮ್ಮ ಅಪ್ಪನ ಹತ್ರ ಕೂಡ ಇಲ್ಲ. ನಮ್ಮ ಪೂರ್ವಜರ ವಿಜಯಗಳಿಗಿರೋ ಹಾಗೇನೆ ಅವಮಾನಕರವಾದ ಸೋಲುಗಳು ಕೂಡ ಇದೆ. ಹಾಗಾಗಿ ನನಗೆ ಈ ವಿಜಯದ ಸಂಗೀತಕ್ಕಿಂತ ಈ ಹಾಡುಗಳಿಗಿಂತ ಆ ಸೋಲಿನ ಕಥೆಗಳನ್ನು ಕೇಳಿದ್ರೆ ನನ್ನ ರಕ್ತ ಕುದೀತಾ ಇರುತ್ತೆ. ನಾನು ನನ್ನ ಬಾಲ್ಯದಿಂದಲೂ ಕೂಡ ಅಸುರರ ಧೈರ್ಯದ ಇಂತಹ ಹಾಡುಗಳನ್ನು ಕೇಳ್ತಾ ಇರ್ತೀನಿ. ನೀವು ಈಗ ಅವುಗಳನ್ನು ಕೇಳ್ತಾ ಇದ್ದೀರಾ, ಮತ್ತು ಮಾರದಿವಸ ಬೆಳಗ್ಗೆವರೆಗೂ ಅದರಿಂದ ನೀವು ಪ್ರೋತ್ಸಾಹ ಪಡ್ತೀರಾ. ಅದರ ನಂತರ ನೀವು ಬೇಟೆ ಆಡ್ಲಿಕ್ಕೆ ಮಾತ್ರ ನಿಮ್ಮ ಆಯುಧವನ್ನು ತಗೊಳ್ತೀರಾ ಅಂತ ನನಗೆ ಗೊತ್ತಿದೆ. ಯಾಕೆಂದರೆ ಹೋರಾಡುವಂತಹ ಇಚ್ಛಾಶಕ್ತಿ ನಿಮ್ಮಲ್ಲಿ ಇಲ್ಲವೇ ಇಲ್ಲ. ಪ್ರಶಸ್ತ ಹೀಗೆ ಹೇಳ್ತಾ ಇದ್ದದನ್ನು ಅಜ್ಜ ಕೇಳಿಸ್ಕೊಂಡ್ರು, ಬಂದರು, ಸಿಟ್ಟು ಮಾಡಿಕೊಂಡ್ರು. ಪ್ರಹಸ್ತ, ಶಾಂತವಾಗಿರು ಅಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಕೊನೆ ಪಕ್ಷ ಈ ಮಕ್ಕಳನ್ನಾದ್ರೂ ನಿನ್ನ ಈ ವಿಚಿತ್ರ ವಿಪರೀತವಾದ ಆಲೋಚನೆಗಳಿಂದ ರಕ್ಷಣೆ ಮಾಡು. ನಾನು ನಿನಗಿಂತ ಇನ್ನೂ ಹೆಚ್ಚು ವೈಭವಗಳನ್ನು ನೋಡಿದ್ದೀನಿ, ಜೊತೆಗೆ ಅನೇಕ ಅವಮಾನಗಳನ್ನು ಕೂಡ ಜೀರ್ಣ ಮಾಡ್ಕೊಂಡಿದ್ದೀನಿ. ನನ್ನ ತಾಳ್ಮೆನೆ ನಿಮ್ಮೆಲ್ಲರೂ ಸಾಯಿಸದೇ ಇರೋ ಹಾಗೆ ಉಳಿದಿದೆ. ಇಲ್ಲಿದ್ರೆ ನಿಮ್ಮನ್ನು ಪ್ರಾಣಿಗಳ ಹಾಗೆ ಎಲ್ಲರೂ ಕೊಂದು ಬಿಡ್ತಾ ಇದ್ರು ಅಂತ ಹೇಳ್ತಾನೆ. ಪ್ರಹಸ್ತ ಇದರಿಂದ ಕೋಪ ಮಾಡ್ಕೊಳ್ತಾನೆ, ಎದ್ದು ಗರ್ಜಿಸ್ತಾನೆ. ಹೌದು, ನಾನು ಒಪ್ಕೋತೀನಿ, ಆದರೆ ನಿಮ್ಮ ಹಾಗೆ ತಾಳ್ಮೆಯಿಂದ ನಾವು ಕೂಡ ನಮ್ಮ ವಯಸ್ಸನ್ನು ಕಳ್ಕೊಳ್ಬೇಕಾ? ಎಷ್ಟು ವರ್ಷ ಮರೆಮಾಚಿಕೊಂಡಿರಬೇಕು? ನಾವು ಯಾವತ್ತೂ ಸೇಡು ತೀರಿಸ್ಕೊಳ್ಳೋಕ್ಕೆ ಬಯಸೋದೇ ಇಲ್ವಾ? ಈ ಬಲವಾದ ದೇಹ ಇರೋದು ಬರೀ ಪ್ರದರ್ಶನ ಮಾಡೋಕ್ಕೆನಾ? ಆ ಕೆಳಮಟ್ಟದವನವನು, ಆ ವಿಶ್ರವನ, ಅವನನ್ನು ಕೊಲ್ಲೋಕ್ಕೂ ನೀವು ನಮಗೆ ಅವಕಾಶವನ್ನು ಕೊಡಲೇ ಇಲ್ಲ. ಅಪ್ಪ, ಕುಬೇರನನ್ನು ಕೊಂದು ಲಂಕೆಯನ್ನು ಮರಳಿ ಗೆಲ್ಲೋವರೆಗೂ ನನಗೆ ಶಾಂತವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಅವಮಾನಗಳನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ? ಅದಕ್ಕೂ ಒಂದು ಮಿತಿ ಅನ್ನೋದಿದೆ ಅಲ್ವಾ? ಈ ಮಕ್ಕಳು ಹುಟ್ಟಕ್ಕೆ ಮೊದಲಿಂದಲೂ ಕೂಡ ನಾವು ತಾಳ್ಮೆಯಿಂದಲೇ ಇದ್ದೀವಿ. ಆದರೆ ಇದನ್ನು ಮೀರಿ ಇನ್ನೂ ತಾಳ್ಮೆಯಿಂದ ಇರು ಅಂತಂದರೆ ಅದು ನಮ್ಮ ನಪಂಸುಕತ್ವದ ಸಂಕೇತ ಅಲ್ವಾ ಅಪ್ಪ ಅಂತ ನೋಡ್ದ. ಪ್ರಹಸನ ಈ ಉತ್ತರದಿಂದ ಅಜ್ಜನಿಗೆ ನೋವಾಯಿತು ಅನಿಸುತ್ತೆ. ನನ್ನ ತಮ್ಮ ಕುಂಭಕರ್ಣನಿಗೂ ಕೂಡ ಪ್ರಹಸ್ತ ಈ ಪ್ರಶ್ನೆಯನ್ನು ಕೇಳಬಾರ್ದಾಗಿತ್ತು ಅಂತ ಅನ್ನಿಸ್ತೇನೋ ಗೊತ್ತಿಲ್ಲ. ದೀರ್ಘವಾಗಿ ಉಸಿರಾಡ್ದ ಅವನು. ಈಗ ಅಜ್ಜ ಪ್ರಹಸ್ತನಿಗೆ ವಿವರಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಮಗನೇ, ನಿನ್ನ ನೋವು ಕೋಪವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೇಡು ತೀರಿಸ್ಕೊಳ್ಳೋ ಸಮಯ ಹತ್ರ ಬಂದಿದೆ. ನಾವು ನಿನ್ನ ಸಹೋದರಿಯರನ್ನು ಕಂಡುಕೊಂಡ್ವಿ. ಈಗ ನಾವು ಅಪಾಯಗಳನ್ನು ತಗೋಬಹುದು ಅಂತ ಹೇಳ್ತಾರೆ. ಪ್ರಹಸ್ತ ಹೇಳ್ತಾನೆ, ಅಪ್ಪ, ನನ್ನ ನೋವಿಗಿಂತ ಹೆಚ್ಚಾಗಿ ನಿಮ್ಮ ಕಷ್ಟಗಳನ್ನು ಮತ್ತು ನೀವು ಅನುಭವಿಸಿದ ಅವಮಾನಗಳನ್ನು ನೋಡ್ತೀನಲ್ಲ, ಅದರಿಂದ ನನಗಿನ್ನೂ ಕೋಪ ಹೆಚ್ಚಾಗತ್ತೆ. ಈ ವಿಷಯವನ್ನು ನಾನು ಎಷ್ಟು ದಿನ ಅಂತ ನನ್ನ ಮನಸ್ಸಲ್ಲಿ ಇಟ್ಕೋಬೇಕು? ಈ ಆಲೋಚನೆಗಳ ಜೊತೆಗೆ ನನಗೆ ಮಲ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂದರೆ ನಾವು ಕೇವಲ ಬೇಟೆ ಆಡೋಕ್ಕೆ ಅಂತಲೇ ಹುಟ್ಟಿರೋದಾ? ಕೆಳಮಟ್ಟದ ಕುಬೇರ ಮತ್ತು ಆ ವಿಷ್ಣು, ಇವರಿಂದ ನಾನು ಸೇಡನ್ನು ಬಯಸ್ತೀನಿ. ಲಂಕೆಯಲ್ಲಿ ನಮ್ಮ ಸರಿಯಾದ ಆಳ್ವಿಕೆ ಜೊತೆಗೆ ಅಸುರ ಸಾಮ್ರಾಜ್ಯದ ವೈಭವವನ್ನು ಮರಳಿ ಪಡಿಬೇಕು, ಇದೇ ನನ್ನ ಆಸೆ ಅಂತ ಗರ್ಜನೆ ಮಾಡ್ತಾನೆ ಮಾತಾಡ್ದ. ಅಜ್ಜ ಅವನನ್ನು ಸಮಾಧಾನ ಪಡಿಸೋಕ್ಕೆ ಅಂತ ನೋಡಿದ್ರು. ಆದರೆ ಅವನು ಕಣ್ಣೀರ್ ಜೊತೆಗೆ ಕಾಡಿನಲ್ಲಿ ಕರಗಿ ಹೋದ. ಅಲ್ಲಿ ನಿಲ್ಲದೆ ಹೊರಟೆ ಹೋದ ಅವನು. ಪ್ರಹಸ್ತನ ಮಾತುಗಳು ನನಗೆ ತುಂಬ ಆಕರ್ಷಿತವಾದವು.
ನಾನು ಸೇಡು ತೀರಿಸ್ಕೊಳ್ಳೋಕ್ಕೆ ಬಯಸಿದ್ದೆ. ಸ್ವಲ್ಪ ಹೊತ್ತು ಎಲ್ಲರೂ ಮೌನವಾಗಿದ್ದರು. ಸೂರ್ಯ ಆಗಲೇ ಮುಳುಗ್ತಾ ಇದ್ದ. ಎಲ್ಲರೂ ಸ್ವಲ್ಪ ವಿಶ್ರಾಂತಿಗೆ ಅಂತ ತಯಾರಿ ನಡೆಸ್ತಿದ್ರು. ನಾನು ಮತ್ತು ಕುಂಭ ಅಜ್ಜನ ಪಕ್ಕದಲ್ಲಿ ಕೂತಿದ್ವಿ. ಅವನು ನಮ್ಮ ಹತ್ರ ನೋಡ್ದ ಮತ್ತು ಅವನು ಒಂದು ಮಾತನ್ನು ಹೇಳೋಕೆ ಮೊದಲೇ ನಾನೇ ಕೇಳಿದೆ, ಅಜ್ಜ, ನಾವು ಕುಬೇರನನ್ನು ಕೊಲ್ಲೋಕ್ಕೆ ಸಾಧ್ಯ ಇಲ್ವಾ? ಆದರೆ ಅಜ್ಜ ದುಃಖ ಪಡ್ತಾ ಇದ್ರು. ದಶಗ್ರೀವ, ನೀವು ಭೂತಕಾಲವನ್ನು ಅರ್ಥ ಮಾಡಿಕೊಂಡ್ರೆ ಭವಿಷ್ಯವನ್ನು ಯೋಜಿಸೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗತ್ತೆ ಮಗು. ಕುಬೇರನನ್ನು ಸೋಲಿಸೋದು ಸಾಧ್ಯ ಇದೆ, ಅದೇನು ಕಷ್ಟ ಅಲ್ವಾ. ಆದರೆ ನಾನು ಸರಿಯಾದ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಈ ಹಿಂದೆ ನಾನು ತಗೊಂಡ ಸಹಜ ನಿರ್ಧಾರಗಳೇ ನಮ್ಮನ್ನು ಈಗ ಈ ಸ್ಥಿತಿಗೆ ಬಂದಿವೆ ಅಂತ ಅಜ್ಜ ಹೇಳಿದ್ರು. ನಾನು ಹೇಳಿದೆ, ಅಜ್ಜ, ನಮ್ಮನ್ನು ಕ್ಷಮಿಸ್ಬಿಡು, ನನಗೆ ನಿನ್ನನ್ನು ನೋಯಿಸೋ ಉದ್ದೇಶ ಇರಲಿಲ್ಲ ಅಂತ ಹೇಳಿದೆ. ಅಲ್ಲಿಗೆ ಈ ವಿಷಯ ಮುಕ್ತಾಯ ಆಗುತ್ತೇನೋ ಅಂತ ಅಂದ್ಕೊಂಡೆ. ಅಜ್ಜ ಹೇಳಿದ್ರು, ಮಕ್ಕಳೇ, ಸೋದರ ಸಂಬಂಧಿಗಳು, ಯುದ್ಧದಲ್ಲಿ ನಾನು ಕಳ್ಕೊಂಡ ನನ್ನ ಸಹೋದರ ಮತ್ತು ನಿಮ್ಮೆಲ್ಲರ ಅಂದರೆ ಈ ಮಕ್ಕಳುಗಳೆಲ್ಲರಿಗೂ ನಾನೇ ಕ್ಷಮೆ ಯಾಚಿಸ್ಬೇಕು. ಯಾಕೆ ಅಂತಂದರೆ ನನ್ನ ದೌರ್ಬಲ್ಯದಿಂದಾಗೇ ನಿಮ್ಮೆಲ್ಲರ ಜೀವನ ಹಾಳಾಗಿದೆ. ಅವನು ಹೇಳ್ತಾನೆ ಅವನ ಧ್ವನಿ ತಗ್ಗುತ್ತಾ ಬಂತು ಮತ್ತು ಅವನ ಕಣ್ಣಲ್ಲಿ ನೀರು ತುಂಬಿ ಹರಿತಾ ಇತ್ತು. ಅವನ ಕೈಲಿ ಏನು ಮಾತಾಡೋಕ್ಕೆ ಸಾಧ್ಯ ಆಗದೆ ಮೌನವಾದ. ಅಷ್ಟೊತ್ತಿಗಾಗಲೇ ರಾತ್ರಿ ಆಗ್ತಾ ಬರ್ತಿತ್ತು. ಅಮ್ಮ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸೋಕ್ಕೆ ಅಂತ ಎದ್ಲು. ನಾವು ಎದ್ವಿ. ಆಗ ಅಜ್ಜ ಹೇಳಿದ್ರು, ದಶಗ್ರೀವ, ಕುಂಭಕರ್ಣ, ನಿಮ್ಮ ಎಲ್ಲ ಒಡ ಹುಟ್ಟಿದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ಳಿ ಅಂತ. ನಾವೆಲ್ಲರೂ ಅವನ ಹತ್ರ ಕೂತ್ಕೊಂಡ್ವಿ. ನಾವು ಕೂತ್ಕೊಳ್ಳೋಕ್ಕೆ ಮೊದಲೇ ಅಜ್ಜ ತನ್ನ ಚರ್ಮದ ಚೀಲದಲ್ಲಿದ್ದ ಯಾವುದೋ ದ್ರವವನ್ನು ತಗೊಂಡು ತನ್ನ ಬಾಯಿಗೆ ಹಾಕ್ಕೊಂಡ, ತುಟಿಗಳನ್ನು ಒರೆಸ್ಕೊಂಡ. ದಶಗ್ರೀವ, ಆ ಪೌಲಸ್ತ್ಯ ಋಷಿ ಏನು ಹೇಳ್ದ? ನೀನು ನಂಗೆ ಹೇಳಲೇ ಇಲ್ವಲ್ಲ. ನಿಮ್ಮಮ್ಮ ಹೇಳೋಕ್ಕೆ ಅಂತ ಏನೋ ಹೇಳಿದ್ಲು, ಆದರೆ ನನಗೆ ಅದು ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಅಂದರು. ಈ ಪ್ರಶ್ನೆಯಿಂದ ನನಗೆ ಒಂದು ರೀತಿಯ ದಿಗ್ಭ್ರಮೆ ಆಯಿತು. ನಮ್ಮ ಸಂಭಾಷಣೆ ಬಗ್ಗೆ ಅಮ್ಮ ಅವನಿಗೆ ಹೇಳಿರಬಹುದಾ ಅಂತ ನನಗೇನೋ ಒಂದು ರೀತಿಯ ಭಯ ಆಗ್ತಾ ಇತ್ತು. ವಿಷಯದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾನು ಹೇಳಿದೆ, ಏನೂ ಇಲ್ಲ ಅಜ್ಜ, ತಮ್ಮ ಮಗನನ್ನು ಅಂದರೆ ನಮ್ಮ ತಂದೆಯನ್ನು ಕೊಲ್ಲದೆ ಇರೋದಕ್ಕೋಸ್ಕರ ಅವರು ನಿಮಗೆ ಧನ್ಯವಾದವನ್ನು ಅರ್ಪಿಸಿದ್ರು ಅಂತೆ. ನಾನು ಈ ಸಾಲವನ್ನು ಯಾವತ್ತಾದರೂ ತೀರಿಸ್ತೀನಿ ಅಂತಲೂ ಆ ಅಜ್ಜ ಹೇಳಿದ್ರು ಅಂತ ನಾನು ಹೇಳಿದೆ. ಇದೇ ಮಾತನ್ನು ನನ್ನ ಸಹೋದರರೆಲ್ಲರೂ ಹೇಳಿದ್ರು. ಆಗ ಅಜ್ಜ ಹೇಳಿದ್ರು, ನೋಡು, ನಿಮ್ಮ ಆ ಅಜ್ಜ ಪೌಲಸ್ತ್ಯ ಒಬ್ಬ ಮಹಾನ್ ಋಷಿ. ಎಲ್ಲರೂ ಆತನನ್ನು ಗೌರವಿಸ್ತಾರೆ. ಜ್ಞಾನ, ನ್ಯಾಯ, ನೈತಿಕತೆಯನ್ನು ಪ್ರತಿನಿಧಿಸುವಂತಹ ಮಹಾನ್ ಋಷಿಯ ಮಗ ನಿಮ್ಮಪ್ಪ. ಹಾಗಾಗೇನೆ ಪ್ರಹಸ್ತ ನಿಮ್ಮಪ್ಪನನ್ನು ಕೊಲ್ಲದೆ ಇರೋ ಹಾಗೆ ನಾನು ತಡೆದೆ. ಪೌಲಸ್ತ್ಯನನ್ನು ಬಹಳ ಹಿಂದೆನೆ ನಾನು ಬ್ರಹ್ಮದೇವರ ಆಶ್ರಮದಲ್ಲಿ ಭೇಟಿ ಆಗಿದ್ದೆ ಅಂತ ಅಜ್ಜ ಹೇಳಿದ್ರು. ಈಗ ನನಗೂ ಸ್ವಲ್ಪ ಉತ್ಸಾಹ ಬಂತು. ನಾನು ಹೇಳಿದೆ, ಅಜ್ಜ, ನಾವು ಮತ್ತಷ್ಟು ಕಲಿಬೇಕು ಅಂತ ಆಸೆ ಪಡೋದಾದರೆ ಪೌಲಸ್ತ್ಯ ಅಜ್ಜ ನಮ್ಮನ್ನು ಬ್ರಹ್ಮದೇವರ ಆಶ್ರಮದಲ್ಲಿ ಶಿಷ್ಯರನ್ನಾಗಿ ಮಾಡ್ತಾರಂತೆ. ಆದರೆ ಅಮ್ಮ ಈ ಮಾತನ್ನು ನಿರಾಕರಿಸಿದ್ಲು. ನಾನು ಮತ್ತೆ ಆರ್ಯ ಆಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅಮ್ಮಂಗೆ ಭಯ ಇರಬಹುದು ಅಂತ ಹೇಳಿದೆ. ಆಗ ಕುಂಭ ಕೇಳ್ದ, ಅಜ್ಜ, ನೀವು ಯಾವಾಗ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದು ಅಂತ. ಅಜ್ಜ ಹೇಳಿದ್ರು, ಅನೇಕ ವರ್ಷಗಳ ಹಿಂದೆನೆ ನಾನು ಮತ್ತು ನನ್ನ ಸಹೋದರರು ಕಲೀಲಿಕ್ಕೆ ಅಂತ ಬ್ರಹ್ಮದೇವರ ಆಶ್ರಮಕ್ಕೆ ಹೋಗಿದ್ವಿ. ಕೇವಲ ಕಲಿಯೋದ್ರ ಮುಖಾಂತರವೇ ನೀವು ಆರ್ಯರು ಅಥವಾ ಋಷಿಗಳಾಗ್ತೀರಾ ಅಂತ ಭಾವಿಸೋದು ತಪ್ಪು. ನೀವು ಬಯಸಿದರೆ ಅಲ್ಲಿಗೆ ಹೋಗೋಕ್ಕೆ ನನ್ನ ಅನುಮತಿ ಇದೆ. ಆದರೆ ನಿಮ್ಮ ಅಮ್ಮ ಏನು ಹೇಳ್ತಾಳೆ ಅನ್ನೋದನ್ನು ಮರೆತು ಬಿಡಿ, ನಾನು ಆಕೆಗೆ ಮನವರಿಕೆ ಮಾಡಿಕೊಡ್ತೀನಿ ಅಂತ ಅಜ್ಜ ಹೇಳಿದ್ರು. ಅವರ ಈ ಮಾತು ಕೇಳಿ ನಾನು ಭಾವಪರವಶನಾದೆ. ಹೇಳಿದೆ, ಅಜ್ಜ, ನೀವು ಆ ಆಶ್ರಮಕ್ಕೆ ಹೇಗೆ ಬಂದ್ರಿ? ಅಸುರರಿಗೆ ಅಲ್ಲಿ ಸ್ವಾಗತ ಇಲ್ಲ ಅಲ್ವಾ ಅಂತ ಕೇಳಿದೆ. ಅಜ್ಜ ಹೇಳಿದ್ರು, ದಶಗ್ರೀವ, ಅಸುರರು, ದೈತ್ಯರು, ದಾನವರು ಯಾರಾದರೂ ಆಗಲಿ ಕಲೀಲಿಕ್ಕೆ ಇಷ್ಟಪಡೋ ಯಾರಿಗಾದರೂ ಆಗಲಿ ಪ್ರವೇಶ ಸಿಕ್ಕತ್ತೆ. ನಾವು ಮಹಾನ್ ಸುಕೇಶನ ಮಕ್ಕಳು. ಅವನ ಹೆತ್ತವರು ಅವನನ್ನು ತೋರದ ಸಮಯದಲ್ಲಿ ತಾಯಿ ಪಾರ್ವತಿ ಮತ್ತು ಶಿವ ನಮ್ಮ ತಂದೆಯನ್ನು ತಮ್ಮ ಸ್ವಂತ ಮಗನ ಹಾಗೆ ನೋಡ್ಕೊಂಡಿದ್ರು. ತಾಯಿ ಪಾರ್ವತಿನೇ ಅವನಿಗೆ ಸುಕೇಶ ಅಂತ ಹೆಸರಿಟ್ಟಿದ್ದು. ಸುಕೇಶ ಅಂದರೆ ನನ್ನ ಅಪ್ಪ ಅಂತ ಅಜ್ಜ ಹೇಳಿದ್ರು. ನಾನು
ಏನಿದು ಅಂತ ಆಶ್ಚರ್ಯದಿಂದಲೇ ನೋಡ್ತಾ ಇದ್ದೆ. ವಿಭೀಷಣ ಉತ್ಸಾಹದಿಂದ ಅಜ್ಜನನ್ನು ಕೇಳೇ ಬಿಟ್ಟ. ಏನು, ನಿಮ್ಮ ಅಜ್ಜನನ್ನ, ನಿಮ್ಮ ತಂದೆಯನ್ನ, ಅಂದರೆ ನಮ್ಮ ಮುತ್ತಜ್ಜನನ್ನ ಪೋಷಣೆ ಮಾಡಿದವರು ಮಹಾದೇವರೇನ? ಹಾಗಾದರೆ ನೀವು ಮಹಾದೇವರನ್ನು ನೋಡಿರ್ಬೇಕಲ್ವಾ ಅಂತ ಕೇಳಿದಾಗ, ಹೌದು ನೋಡಿದ್ದೀನಿ. ಮಹಾದೇವರು ಅಸಂಖ್ಯಾತರಾದಂತಹ ಅನಾಥರು, ಅಂಗವಿಕಲ ಮಕ್ಕಳರನ್ನು ನೋಡ್ಕೊಂಡಿದ್ದಾರೆ. ಮಹಾದೇವರೇನೆ ನಮ್ಮ ಮೂಲ. ನಮ್ಮ ತಂದೆ ಗಂಧರ್ವ ಕನ್ಯಾ ಆಗಿದ್ದಂತಹ ನಮ್ಮ ತಾಯಿ ದೇವಾವತಿಯನ್ನು ಮದುವೆ ಮಾಡಿಕೊಂಡಿದ್ರು. ನಾವು ಮೂವರ್ಗೂ ಜನ್ಮ ಕೊಟ್ಟರು. ದೊಡ್ಡವನು ಮಾಲ್ಯವಂತ, ಆನಂತರ ನಾನು, ಕೊನೆಯವನು ಮಾಲಿ ಅಂತ. ಮಹಾದೇವರ ಸೂಚನೆ ಕೊಟ್ಟರು ಅಂದ್ಬಿಟ್ಟು ನಮ್ಮನ್ನು ಬ್ರಹ್ಮದೇವರ ಆಶ್ರಮಕ್ಕೆ ಕಲೀಲಿಕ್ಕೆ ಕಳಿಸಿದ್ರು. ಮಹಾದೇವರನ್ನು ನೋಡ್ಲಿಕ್ಕೋಸ್ಕರ ನಾನು ಎಷ್ಟೋ ಸಲ ಕೈಲಾಸವನ್ನು ಕೂಡ ಹತ್ತಿದ್ದೀನಿ ಅಂತ ಹೇಳಿದ್ರು. ನನಗೆ ನಾಚಿಕೆ ಆಗ್ತಿದ್ದಂತಹ ಕುಲ ಅಂದರೆ ಈ ಅಸುರ ಕುಲ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗ್ತಿತ್ತಲ್ಲ. ಇಂತಹ ಈ ನನ್ನ ಅಜ್ಜ ಮಹಾದೇವನಿಗೆ ಸಂಬಂಧಿಸಿದವನು ಅಂತ ವಿಚಾರ ತಿಳಿದೇ ನನಗೆ ಒಂದು ರೀತಿಯ ಆಶ್ಚರ್ಯ ಆಯಿತು. ಜೊತೆಗೇನೆ ನಾನು ಆರ್ಯನಲ್ಲ ಅನ್ನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಮುಗ್ಧವಾಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಬಿಟ್ಟಿದ್ನಲ್ಲ. ನಾವು ನಮ್ಮ ಅಪ್ಪನಿಂದ ಪಡೆದಿದ್ದಕ್ಕಿಂತ ಹೆಚ್ಚಿಗೆ ಪಿತ್ರಾರ್ಜಿತ ಆಸ್ತಿಯನ್ನು ನಮ್ಮ ಅಮ್ಮನಿಂದ ಪಡ್ಕೊಂಡಿದ್ದೀವಿ. ಒಂದು ಕ್ಷಣದಲ್ಲಿ ನಾನು ಅದೃಷ್ಟಶಾಲಿನ ಅಂತ ನನಗನ್ನಿಸ್ತು. ಮೂರ್ಖತನದಲ್ಲೇ ಹೇಳಿದೆ, ಅಜ್ಜ ಹಾಗಾದರೆ ನಾವು ಹುಟ್ಟಿನಿಂದಲೇ ಶ್ರೇಷ್ಠರಲ್ವಾ ಅಂತ ಅಜ್ಜನನ್ನು ಕೇಳಿದೆ. ಕುಂಭಕರ್ಣ ಕೇಳ್ದ, ಅಜ್ಜ ನಾವು ಮಹಾದೇವರಿಗೆ ತುಂಬ ಹತ್ತಿರ ಅನ್ನೋದಾದರೆ ಈ ಹೋರಾಟದ ಜೀವನ ಎಲ್ಲ ಯಾಕೆ ಬೇಕು? ಮಹಾದೇವರನ್ನ ಕೇಳಿದ್ರೆ ನಾವು ಲಂಕೆಯನ್ನು ಮರಳಿ ಪಡಿಬಹುದಲ್ವಾ? ವಿಷ್ಣು, ಇಂದ್ರ, ಕುಬೇರರಿಗೆ ನೀವು ಯಾರು ಅಂತ ಗೊತ್ತಿರಲಿಕ್ಕಿಲ್ಲ ಅಲ್ವಾ ಅಂತ ಅಂದ. ಆಗ ಅಜ್ಜ ಹೇಳಿದ್ರು, ಕುಂಭಕರ್ಣ ನೀನು ತಪ್ಪಾಗಿ ತಿಳ್ಕೊಳ್ತಾ ಇದೆಯಾ ನನ್ನ ಮಾತನ್ನು. ಮಹಾದೇವ ಅನ್ನೋದು ಒಬ್ಬ ಪ್ರಾಚೀನ ಚೇತನ. ಅವರು ನಮಗೆ ಮಾರ್ಗವನ್ನು ತೋರಿಸ್ತಾರೆ, ಹೋರಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡ್ತಾರೆ. ಆತನಿಗೆ ಎಲ್ರೂ ಮಕ್ಕಳೇನೆ. ಭಕ್ತಿ ಅನ್ನೋದು ಅಸಾಧಾರಣವಾದದ್ದು. ಮಹಾದೇವನ ಅವ್ರಿಗೆಲ್ಲರಿಗೂ ಶಕ್ತಿಯನ್ನು ಕೊಡ್ತಾನೆ. ಜೀವನದ ಎಲ್ಲ ಹೋರಾಟಗಳನ್ನು ಅವರವರೇನೆ ಅನುಭವಿಸ್ಬೇಕು, ಭರಿಸ್ಬೇಕು. ಮಹಾದೇವನೇ ನಮಗೋಸ್ಕರ ನಮ್ಮ ತೊಂದರೆಗಳನ್ನೆಲ್ಲ ಪರಿಶೀಲಿಸೋದಿಲ್ಲ, ಜೊತೆಗೆ ಪ್ರೋತ್ಸಾಹವನ್ನು ಕೊಡೋದಿಲ್ಲ. ನಾವೇ ಅವುಗಳನ್ನು ಬಗೆಹರಿಸ್ಕೋಬೇಕು ಅಂತ ಅಜ್ಜ ಅಂದರು. ಆಗ ಕುಂಭ ಮತ್ತೆ ಕೇಳ್ದ, ಅಲ್ಲ ಮಹಾದೇವರು ಹೋರಾಟ ಮತ್ತು ಕಠಿಣ ಪರಿಶ್ರಮವನ್ನೇ ಮುಖ್ಯ ಅಂತ ಅಂದ್ಕೊಳ್ಬೇಕಲ್ವಾ? ಬರೀ ಭಕ್ತಿ ಮತ್ತು ಪೂಜೆಯಿಂದ ಏನು ಪ್ರಯೋಜನ ಅಜ್ಜ ಅಂತ ಕೇಳ್ದ. ಆಗ ಅಜ್ಜ ಅಂದರು, ನೋಡು ಮಗು, ನೀನು ಆ ಥರ ತಿಳ್ಕೊಬಾರ್ದು ಮಹಾದೇವನ ಬಗ್ಗೆ. ಆ ಮಹಾದೇವನ ಕೃಪೆಯಿಂದಲೇ ನಮ್ಮನ್ನೆಲ್ಲ ಅದು ಮತ್ತೆ ಒಂದುಗೂಡಿಸಿದ್ದಾಗಿದೆ. ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಪ್ರಯತ್ನ ಇರಬೇಕು, ಸಾಧನೆ ಮಾಡಲೇಬೇಕು. ಮಹಾದೇವರು ನಮಗೆ ಶಕ್ತಿಯನ್ನು ಕೊಡ್ತಾರೆ, ಆದರೆ ನಾವು ನಮ್ಮ ಸ್ವಂತವಾದ ದೃಢ ನಿಶ್ಚಯ, ಧೈರ್ಯ ಮತ್ತು ಕಾರ್ಯಗಳಿಂದ ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಆ ಮಹಾದೇವ ನಮಗೆ ಜನ್ಮ ಕೊಟ್ಟಿದ್ದಾರೆ. ನಾವು ನಮ್ಮ ಸಮಯಕ್ಕಿಂತ ಮೊದಲು ಸಾಯಕ್ಕೆ ನಮ್ಮನ್ನು ಬಿಟ್ಟಿಲ್ಲ, ಅಂದರೆ ನಮ್ಮನ್ನು ಅವರು ಸಾವನಿಂದ ಕಾಪಾಡಿದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಜೊತೆಗೆ ಆ ಮಹಾದೇವರು ನಮಗೋಸ್ಕರ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ದಾರೆ, ಆಹಾರ ನೀರನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕೃತಜ್ಞತೆಯನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ನಾವು ಅವನಿಗೆ ನಮ್ಮನ್ನು ನಾವು ಅರ್ಪಿಸ್ಕೋಬೇಕು ಅಂತ ಅಜ್ಜ ವಿವರಿಸಿದ್ರು. ನಾನು ಈ ವಿಷಯವನ್ನು ಬದಲಾಯಿಸೋ ವಿಚಾರದಿಂದ ಅಜ್ಜನನ್ನು ಮತ್ತೆ ಕೇಳಿದೆ, ಅಜ್ಜ ಬ್ರಹ್ಮದೇವರ ಆಶ್ರಮ ಹೇಗಿದೆ ಅಂತ. ಅಜ್ಜ ಹೇಳ್ತಾ ಹೋದರು, ತುಂಬ ಸುಂದರವಾಗಿದೆ, ಶಾಂತವಾಗಿದೆ, ಶಾಂತಿಯುತವಾದ ವಾತಾವರಣ ಅಲ್ಲಿದೆ. ಏನೇ ಕಲಿಬೇಕು ಅಂದರೂ ಭೂಮಿ ಮೇಲೆಲ್ಲ ಅದು ಒಂದು ಅತ್ಯುತ್ತಮವಾದ ಸ್ಥಳ ಅನ್ನಿಸ್ಕೊಂಡಿದೆ. ಎಲ್ಲ ಜ್ಞಾನವನ್ನು ಒಟ್ಟುಗೂಡಿಸುವಂತಹ ಪ್ರಾಚೀನ ಆಶ್ರಮಗಳಲ್ಲಿ ಅದು ಒಂದು. ಧ್ಯಾನ ಮಾಡಲಿಕ್ಕೆ ಮತ್ತು ಧ್ಯಾನವನ್ನು ಬೋಧಿಸೋಕ್ಕೂ ಕೂಡ ಅನೇಕ ಋಷಿಗಳು ಅಲ್ಲಿಗೆ ಬರ್ತಾರೆ. ನಾವು ಅಲ್ಲಿ ಕೆಲವು ವರ್ಷಗಳ ಕಾಲ ಆಯುರ್ವೇದ ಮತ್ತು ಅನೇಕ ಶಾಸ್ತ್ರಗಳನ್ನು ಕಲ್ತ್ಕೊಂಡ್ವಿ. ಮಹಾದೇವ ವಾಸ ಮಾಡೋ ಸ್ಥಳದ ಸಮೀಪ ಇರುವಂತಹ ಮಾನಸ ಸರೋವರದ ಹತ್ರ ಒಬ್ಬ ಮಹಾನ್ ಋಷಿಗಳ ಆಶ್ರಮದಲ್ಲಿ ನಾವು ಸಂಗೀತ, ವ್ಯಾಪಾರ, ಭಕ್ತಿ ಮತ್ತು ಆಯುಧಗಳ ಕಲಿಕೆ ಇವೆಲ್ಲವನ್ನು ಕಲ್ತ್ಕೊಂಡ್ವಿ. ಜ್ಞಾನ ಇಲ್ಲದೆ ನಿಜವಾದ ಶ್ರೇಷ್ಠತೆಯ ಎತ್ತರವನ್ನು ಏರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅಜ್ಜ ಅಂದರು.
ಆರಿದ ಬೆಂಕಿಯನ್ನೇ ಅವರು ನೋಡ್ತಾ ಇದ್ರು. ನನಗೆ ಹೇಳಿದ್ರು, ದಶಗ್ರೀವ, ಬೆಂಕಿಗೆ ಸ್ವಲ್ಪ ಕಟ್ಟಿಗೆಯನ್ನು ಹಾಕು ಅಂತ. ನಾನು ಮಹೋದರ ಎದ್ದು ಹೋದ್ವಿ. ಸ್ವಲ್ಪ ಕಟ್ಟಿಗೆಗಳನ್ನು ತಗೊಂಬಂದು ಆ ಬೆಂಕಿಯಲ್ಲಿ ಹಾಕಿದ್ವಿ. ಹೊಗೆ ಹೇಳ್ತು. ಆ ಹೊಗೆ ನಮ್ಮ ಕಣ್ಣುಗಳನ್ನು ಕಿರಿಕಿರಿಗೊಳಿಸ್ತು. ಅಜ್ಜ ಏನು ಹೇಳಬಹುದು ಅಂತ ಕೇಳಬೇಕು ಅಂತ ನಾನು ಹಂಬಲಿಸ್ತಾ ಇದ್ದೆ. ನಾನು ಬೆಂಕಿ ಮೇಲೆ ಬಲವಾಗಿ ಗಾಳಿ ಬೀಸಿದೆ. ಜ್ವಾಲೆಗಳು ಹಿಡಿದ್ವು. ಮತ್ತೆ ಅಜ್ಜನ ಹತ್ರ ಕೂತ್ಕೊಳ್ಳೋಕ್ಕೆ ಅಂತ ನಾನು ಓಡಿ ಬಂದೆ. ಅಜ್ಜ ಹೇಳ್ತಾ ಇದ್ರು, ಪ್ರಹಸ್ತ ಮತ್ತು ನನ್ನ ಇತರ ಪುತ್ರರಿಗೆ ಮಹಾದೇವರಾಗಲಿ ಅಥವಾ ಬ್ರಹ್ಮದೇವರಾಗಲಿ ಕಲಿಯೋದು ಅವ್ರ ಕೈಯಲ್ಲಿ ಕಲಿಸ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ, ಅದಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಅವರು ಆ ಥರ ಯೋಚನೆ ಮಾಡ್ತಾರೆ. ಯುದ್ಧದಲ್ಲಿ ನೀವುಗಳು ಬಲಶಾಲಿ ಆಗಿರೋದ್ರ ಜೊತೆಗೆ ನಾಯಕರು ಕೂಡ ಆಗಿರಬೇಕು. ನಾಯಕರಾಗಬೇಕು ಅಂದರೆ ನೀವು ಎಲ್ಲ ರೀತಿಯ ಜ್ಞಾನವನ್ನು ಪಡ್ಕೊಂಡಿರಬೇಕು. ನಾನು ಇದೆಲ್ಲವನ್ನು ಅವ್ರಿಗೆ ವಿವರವಾಗಿ ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಖಡ್ಗದಿಂದ ಉತ್ತಮ ಯೋಧರ ಆಗಬಹುದು, ಆದರೆ ಯಾವಾಗ, ಯಾಕೆ ಯುದ್ಧಕ್ಕೆ ಕರೆ ನೀಡಬೇಕು, ಯುದ್ಧ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಿಲ್ಲ. ಕ್ರೂರ ಶಕ್ತಿಗಿಂತಲೂ ಜ್ಞಾನ ದೊಡ್ಡದು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಿಂದಾದರೆ ಕೇವಲ ಶಕ್ತಿಯಿಂದ ವೈಭವವನ್ನು ಹುಡುಕೋಕ್ಕೆ ಸಾಧ್ಯ ಇತ್ತು. ಆದರೆ ಈಗ ಸಮಯ ಬದಲಾಗ್ತಾ ಇದೆ. ಯುದ್ಧವನ್ನು ಗೆಲ್ಲಬೇಕು ಅಂದರೆ ನಾವು ಕಾರ್ಯತಂತ್ರ ಮತ್ತು ಕುತಂತ್ರಗಳನ್ನು ಕೂಡ ಬಳಸಬೇಕಾಗತ್ತೆ. ಇದಕ್ಕೆ ತಕ್ಕ ಜ್ಞಾನ ಇರಬೇಕು. ದೇವತೆಗಳ ಕೈಯಲ್ಲಿ ನಾವು ಎಷ್ಟೋ ಸಲ ಸೋಲುಗಳನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ. ಇಷ್ಟಾದರೂ ನಾವು ಇನ್ನೂ ಕಲೀಲಿಲ್ಲ ಅಂದರೆ ನಾವು ಮೂರ್ಖರಲ್ವಾ? ಈ ಹೊಸ ಕಾಲದಲ್ಲಿ ಒಬ್ಬ ಧೈರ್ಯಶಾಲಿ ಮತ್ತು ದೂರದೃಷ್ಟಿಯ ನಾಯಕ ಇದ್ದವನು ಮಾತ್ರ ಮೇಲುಗೈ ಸಾಧಿಸ್ತಾನೆ. ಅಲ್ಲಿವರೆಗೂ ಈ ಥರದ ಸೋಲುಗಳು ನಮಗೆ ಅನಿವಾರ್ಯ ಅಂತ ಅಜ್ಜ ಹೇಳ್ತಾ ಹೋದರು. ನಾನು ಹೇಳಿದೆ, ಅಜ್ಜ, ನನ್ನನ್ನು ಕ್ಷಮಿಸು. ನೀನು ಜ್ಞಾನವನ್ನು ಸಂಪಾದಿಸಿದ್ಯಾ, ಆದರೂ ಕೂಡ ಅಸುರರು ಸೋಲ್ತಾ ಇದ್ದಾರೆ, ಯಾಕೆ ಅಂತ. ಅಜ್ಜ ನನ್ನನ್ನೇ ಗಮನ ಇಟ್ಟು ನೋಡ್ತಾ ಹೇಳಿದ್ರು, ನೋಡು ಮಗು, ಜ್ಞಾನ ಗೆಲುವನ್ನು ಖಾತ್ರಿಪಡಿಸೋದಿಲ್ಲ. ನಾವು ಯಾಕೆ ಸೋತಿದ್ದೀವಿ ಅಂತ ತಿಳಿಬೇಕು ಅಂದರೆ ನೀನು ನಮ್ಮ ಭೂತಕಾಲವನ್ನು ತಿಳ್ಕೊಳ್ಳೋದು ಅವಶ್ಯಕ. ನಾನಿವತ್ತು ಅದರ ಬಗ್ಗೆ ನಿನಗೆ ಹೇಳ್ತೀನಿ ಅಂತ ನಿರೂಪಣೆಯನ್ನು ಪ್ರಾರಂಭ ಮಾಡಿದ್ರು. ಅಜ್ಜ ಹೇಳ್ತಾ ಹೋದರು, ನೋಡು ಮಗು, ಮಾಲ್ಯವಾನು, ನಾನು ಮತ್ತು ಮಾಲಿ, ನಾವು ಮೂವರು ಅಣ್ಣ ತಮ್ಮಂದರು. ನಮ್ಮ ಕಲಿಕೆ ಮುಗಿದ ಮೇಲೆ ನಾವು ನಮ್ಮ ಮುಂದಿನ ಕೆಲಸ ಏನು ಮತ್ತು ನಮ್ಮ ಮುಂದಿನ ನಡೆ ಏನು ಅಂತ ಕೇಳಕ್ಕೆ ನಮ್ಮ ಅಪ್ಪನ ಹತ್ರ ಹೋದ್ವಿ. ಅಸುರ ರಾಜ್ಯವನ್ನು ಸ್ಥಾಪಿಸಿ ಅಂತ ಅಪ್ಪ ನಮಗೆ ಹೇಳಿದ್ರು. ಈ ಉದ್ದೇಶಕ್ಕೋಸ್ಕರ ನಾವು ನಿರ್ಜನವಾಗಿದ್ದಂತಹ ಲಂಕಾ ದ್ವೀಪವನ್ನು ನಮಗೆ ಹಸ್ತಾಂತರಿಸೋ ಹಾಗೆ ಅವರ ತಂದೆಯಾದಂಥ ಮಹಾದೇವರನ್ನು ಕೇಳ್ಕೊಂಡ್ರು. ಅಪ್ಪನ ಆಜ್ಞೆ ಹಾಗೇನೆ ಮಯ ಅಂತಕ್ಕಂಥ ಶಿಲ್ಪಿ ನಮಗೆ ವಾಸ ಮಾಡಲಿಕ್ಕೆ ದೊಡ್ಡ ಅರಮನೆಗಳನ್ನು ನಿರ್ಮಾಣ ಮಾಡಿದ. ಗಂಧರ್ವ ಸ್ತ್ರೀ ನರ್ಮದೆಯ ಮೂವರು ಕನ್ಯರಾದಂತಹ ಸುಂದರಿ, ಕೇತುಮತಿ ಮತ್ತು ವಸುಧಾ ಅವ್ರ ಜೊತೆಗೆ ನಮ್ಮ 3 ಜನದ ಮದುವೆಗಳೂ ಆಯಿತು. ನಾವು ಲಂಕೆಯಿಂದ ಇತರ ದ್ವೀಪಗಳ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸೋಕ್ಕೆ ಪ್ರಾರಂಭ ಮಾಡಿದ್ವಿ. ಆಂಧ್ರಲಯ, ವರಾಹ ದ್ವೀಪ, ಮಲಯ ದ್ವೀಪ ಮುಂತಾದ ಅನೇಕ ದೂರದ ದ್ವೀಪ ರಾಜ್ಯಗಳ ಜೊತೆಗೆ ಸಮುದ್ರ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೋಸ್ಕರ ಹಡಗುಗಳ ನೌಕಾಪಡೆಯನ್ನು ಕೂಡ ಬೆಳೆಸಿದ್ವಿ. ಲಂಕೆಯನ್ನು ಸಮೃದ್ಧಗೊಳಿಸಿದ್ವಿ. ನಮ್ಮ ರಕ್ಷಣೆಗೋಸ್ಕರನೂ ನಾವು ಸೈನ್ಯವನ್ನು ಸಂಘಟನೆ ಮಾಡಿದ್ವಿ. ಮಾಲಿಗೆ ವಸುಧಾಯಿಂದ 4 ಜನ ಗಂಡು ಮಕ್ಕಳು ಹುಟ್ಟಿದ್ರು. ನನಗೆ 10 ಜನ ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಅವರುಗಳೇ ನಿಮ್ಮ ಅಮ್ಮಂದರು. ಮಾಲ್ಯವಾನ್ಗೆ 7 ಗಂಡು ಮಕ್ಕಳು ಮತ್ತು ಅಮಲ ಅನ್ನೋ ಹೆಣ್ಣು ಮಗಳು ಕೂಡ ಹುಟ್ಟಿದ್ರು. ನಾವು ತುಂಬ ಸಮೃದ್ಧವಾದ ಮತ್ತು ಸಂತೋಷದ ಜೀವನವನ್ನು ನಡೆಸ್ತಾ ಇದ್ವಿ. ಆದರೆ ವಾಮನ ಅನ್ನೋನು ಮೋಸದ ತಂತ್ರಗಳನ್ನು ಬಳಸ್ದ. ಮಹಾನ್ ದೈತ್ಯರಾಜನಾದ ಬಲಿಯನ್ನು ಸೋಲಿಸ್ಬಿಟ್ಟ. ಅಲ್ಲಿಂದ ಮುಂದೆ ಶಾಂತಿ ಮಾಯ ಆಯಿತು. ಅಷ್ಟು ಹೊತ್ತಿಗೆ ಲಂಕಾ ಎಲ್ಲ ದ್ವೀಪ ವ್ಯಾಪಾರದ ಕೇಂದ್ರ ಆಗಿತ್ತು. ಇಂದ್ರ ಈ ಸಮೃದ್ಧಿಯಾದಂತಹ ನಮ್ಮ ವ್ಯಾಪಾರದ ಮೇಲೆ ಕಣ್ಣಿಟ್ಟಿದ್ದ. ಅದಕ್ಕೋಸ್ಕರ ಅವನು ಪಿತೂರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಈ ಪರ್ಯಾಯ ದ್ವೀಪದ ಮೇಲೆ ಸಂಭಾವನೀಯ ಯುದ್ಧದ ಮೋಡಗಳು ಆವರಿಸೋಕ್ಕೆ ಪ್ರಾರಂಭ ಆಯಿತು. ಬಲಿರಾಜನ ಮಗನಾದ ಬಾಣ ಅನ್ನೋನು ತನ್ನ ತಂದೆಯ ನಂತರ ದೈತ್ಯ ಸಿಂಹಾಸನಕ್ಕೆ ಬಂದ. ನಾವುಗಳು ಅವನ ಜೊತೆ ಮೈತ್ರಿ ಮಾಡಿಕೊಂಡ್ವಿ. ಜೊತೆಗೆ ದೇವತೆಗಳ ಜೊತೆ ಯುದ್ಧಕ್ಕೂ ಕೂಡ ಒಟ್ಟಿಗೆ ಹೊರಡಕ್ಕೆ ಸಿದ್ಧ ಮಾಡಿಕೊಂಡ್ವಿ.
ದಾನವ ಪಡೆಗಳ ಸಲಹೆ ಮೇರೆಗೆ ಬಾಣ ಇಂದ್ರನ ಪಡೆಗಳ ಮೇಲೆ ದಾಳಿ ಮಾಡ್ದ. ನಾವು ಸಿದ್ಧ ಆಗೋ ಹೊತ್ತಿಗೆ ಆ ಬಾಣನನ್ನು ವಿಷ್ಣು ಸೋಲಿಸೇ ಬಿಟ್ಟಿದ್ದ. ಈ ಸುದ್ದಿ ನಮಗೆ ತಲುಪ್ತು. ನಮಗೆ ಭಯ ಆಯಿತು. ತಕ್ಷಣವೇ ದೇವಪಡೆಗಳ ಮೇಲೆ ದಾಳಿ ಮಾಡಿಬಿಡಬೇಕು ಅಂತ ಸರ್ವಾನುಮತದಿಂದ ನಿರ್ಧರಿಸಿದ್ವಿ ಅಂತ ಹೇಳ್ತಾ ಹೇಳ್ತಾ ಇದ್ದಕ್ಕಿದ್ದ ಹಾಗೆ ಅಜ್ಜ ಮೌನವಾದರು. ಕುಂಭ ಕೇಳ್ದ, ಅಜ್ಜ, ಪುಷ್ಪಕ ವಿಮಾನ ಕುಬೇರನ ಒಡೆತನದ್ದಲ್ವಾ ಅಂತ ಹೇಳಿದಾಗ ಅಜ್ಜ ಹೇಳಿದ್ರು, ಈಗ ಅವನ ಹತ್ರ ಇದೆ ಮಗು, ಆದರೆ ಅನೇಕ ವರ್ಷಗಳ ಹಿಂದೆ ಅದನ್ನು ಮಹಾದೇವರೇನೆ ಸ್ವತಃ ನಮ್ಮ ಅಪ್ಪನಿಗೆ ಕೊಟ್ಟಿದ್ರು. ಯುದ್ಧದಲ್ಲಿ ನಾವು ಅದನ್ನು ದೇವತೆಗಳಿಗೆ ಕೊಟ್ಟು ಕೈ ತೊಳ್ಕೊಬೇಕಾಯಿತು. ಆ ಕೊಳಕು ಕುಬೇರ ಅದನ್ನು ಇಂದ್ರನಿಗೆ ಒಪ್ಪಿಸ್ಬಿಟ್ಟ ಅಂತ ಹೇಳಿದ್ರು. ಕುಂಭ ತನ್ನ ಈ ಥರ ಕುತೂಹಲದ ಪ್ರಶ್ನೆಗಳಿಗಿಂತ ಅಜ್ಜ ಮಾತಾಡೋದಕ್ಕೆ ಮಧ್ಯೆ ಮಧ್ಯೆ ಅಡ್ಡಿ ಮಾಡ್ತಾನೆ ಇದ್ದ. ನಾನು ಅವನ ಕೈಯನ್ನು ಮೆದುವಾಗಿ ಒತ್ತಿದೆ. ಇನ್ನು ಮುಂದೆ ಯಾವ ಪ್ರಶ್ನೆಯನ್ನು ಕೇಳಬೇಡ, ಅಜ್ಜ ಏನು ಹೇಳ್ತಾರೆ ಅದನ್ನು ಕೇಳೋಣ ಅಂತ ಸನ್ನೆ ಮಾಡಿದೆ. ಯುದ್ಧದಲ್ಲಿ ಮುಂದೇನಾಯಿತು ಅಂತ ತಿಳ್ಕೊಳ್ಳೋ ಕುತೂಹಲ ನನ್ನಲ್ಲಿತ್ತು. ಕುಂಭನಲ್ಲೂ ಅದಿತ್ತು. ಆದರೂ ಮಧ್ಯೆ ಮಧ್ಯೆ ಏನಾದರೂ ಪ್ರಶ್ನೆ ಕೇಳೋಕ್ಕೆ ಅಂತ ಹೊರಡ್ತಾ ಇದ್ದ. ಅಜ್ಜ ನೀವು ಹೇಳಿ ಅಂತ ನಾನು ಹೇಳಿದೆ. ಅಜ್ಜ ಮತ್ತೆ ವಿವರಿಸೋಕ್ಕೆ ಪ್ರಾರಂಭ ಮಾಡಿದ್ರು. ನೋಡು ಮಗು, ಆಗ ಶಂಖಗಳ ಶಬ್ದಗಳು ಕೇಳಿ ಬಂದವು, ಯುದ್ಧದ ಕೂಗುಗಳು ಬಂದವು, ಬೃಹತ್ತಾದಂತಹ ದೇವ ಮತ್ತು ಅಸುರ ಸೈನ್ಯಗಳು ಮುಖಾಮುಖಿ ಆದವು. ಲೋಹದ ಮೇಲಿನ ಲೋಹದ ತುಣುಕು ನಮ್ಮ ಕಿವಿಯಲ್ಲಿ ಮೊಳಗ್ತಾನೆ ಇತ್ತು. ನಾವು ಹುಚ್ಚರ ಹಾಗೆ ಹೋರಾಡಿದ್ವಿ. ಬಾಣಗಳು ಕಲ್ಲುಗಳ ಮಳೆ ಸುರಿಯಿತು. ಎಲ್ಲ ಕಡೆ ನೋವಿನ ಕೂಗು ಕೇಳಿ ಬರ್ತಾ ಇತ್ತು. ಕೊಲ್ರಿ, ಕತ್ತರಿಸ್ರಿ ಅಂತ ಎಲ್ಲ ಕಡೆ ಕೂಗಾಟ ಕೇಳಿಸ್ತಿತ್ತು. ಅಷ್ಟರಲ್ಲಿ ಮಾಲಿ ವಿಷ್ಣುವಿನ ಮೇಲೆ ದಾಳಿ ಮಾಡ್ದ. ಅವನ ಗರುಡನನ್ನು ಗಾಯಗೊಳಿಸ್ದ. ನಮ್ಮ ನಾಯಕನ ನಿಯಂತ್ರಣವನ್ನು ತಳ್ಕೊಂಡಿದ್ದರಿಂದ ದೇವಸೇನೆ ಆವಾಗ ನಡಗಕ್ಕೆ ಪ್ರಾರಂಭ ಮಾಡಿತು. ಅಂದರೆ ಮೊದಲ ಘರ್ಷಣೆಯಲ್ಲೇ ನಾವು ದೇವತೆಗಳನ್ನು ಸೋಲಿಸಿದ್ವಿ. ಅವರು ಓಡಿ ಹೋಗೋಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಮತ್ತು ಮಾಲ್ಯವಾನ್ ಅಸಂಖ್ಯಾತ ದೇವತೆಗಳನ್ನು ಕೊಂದ್ವಿ. ವಿಷ್ಣು ತನ್ನ ಸೋಲನ್ನು ಒಪ್ಕೊಂಡ ಅಂತ ನಾವು ಭಾವಿಸಿದ್ವಿ. ಜೊತೆಗೆ ಅಸುರ ಸೈನ್ಯನು ಜಯಘೋಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಹೋಯಿತು. ನಾವು ಗೆದ್ದಿದ್ವಿ, ಆದರೆ ನಮ್ಮಲ್ಲೂ ಕೂಡ ಅನೇಕರನ್ನು ನಾವು ಕಳ್ಕೊಂಡಿದ್ವಿ. ನಾವು ನಮ್ಮ ಗಾಯಾಳುಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ವಿ. ಅನೇಕರು ತಮ್ಮ ಕೈಗಳು ಕಳ್ಕೊಂಡಿದ್ರು, ಕೈ ಕಾಲನ್ನು ಕೂಡ ಕಳ್ಕೊಂಡಿದ್ರು. ಆದರೂ ಕೂಡ ವಿಜಯದಿಂದ ಎಲ್ಲರೂ ಸಂತೋಷ ಪಡ್ತಾ ಇದ್ರು. ಅವರು ನೋವಿನಿಂದ ಕಿರಿಚ್ತಿದ್ದಾಗ ಕೂಡ ಅವರ ಕಣ್ಣುಗಳಲ್ಲಿ ಸಂತೋಷ ಎದ್ದು ಕಾಣಿಸ್ತಿತ್ತು. ಸ್ವಲ್ಪ ಸಮಯ ಕಳೀತು. ಹೀಗೇನೆ ವಿಷ್ಣು ಹೆಚ್ಚಿನ ಸೈನ್ಯದ ಜೊತೆಗೆ ಯುದ್ಧ ಭೂಮಿಗೆ ಮತ್ತೆ ಹಿಂತಿರುಗಿ ಬಂದ. ಆಗ ನಾವು ನಮ್ಮ ಆಚರಣೆಗಳನ್ನು ಮೊಟಕುಗೊಳಿಸಲೇಬೇಕಾಯಿತು. ಮಳೆ ಸುರಿಲಿಕ್ಕೆ ಪ್ರಾರಂಭ ಆಗಿತ್ತು. ನಾವು ನಮ್ಮ ಸಂಪೂರ್ಣ ಶಕ್ತಿಯಿಂದ ದಾಳಿ ಏನೋ ಮಾಡಿದ್ವಿ. ಆದರೆ ಭಾರಿ ಮಳೆಯಿಂದಾಗಿ ಯಾರು ಯಾರನ್ನು ಕೊಲ್ತಾ ಇದ್ದಾರೆ ಅಂತ ನಮಗೆ ನೋಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನನ್ನು ದಾಟಿದ್ದ ಯಾರೇ ಆದರೂ ಕೂಡ ನಾನು ಅವರನ್ನು ನನ್ನ ಕತ್ತಿಯಿಂದ ಸೋಲಿಸ್ತಾ ಇದ್ದೆ. ಮಳೆ ಹನಿಗಳಿಂದ ಸುತ್ತ ರಕ್ತ ಚಿಮ್ತಾ ಇತ್ತು. ಅದು ಈಗ ಮಣ್ಣು ಮತ್ತು ರಕ್ತದ ಜೌಗು ಪ್ರದೇಶವಾಗ್ಬಿಡ್ತು. ಅನೇಕರು ತಲೆಬುರುಡೆಗಳನ್ನು ಮುರಿದಿದ್ರು. ಎದುರುಗಡೆ ಶವಗಳು ಮತ್ತು ದೇಹದ ಭಾಗಗಳ ರಾಶಿನೇ ಇತ್ತು. ನನ್ನ ಎಡಗೈಗೂ ಕೂಡ ಯಾವುದೋ ಕತ್ತಿಯಿಂದ ಒಂದು ಹೊಡೆತ ಬಿತ್ತು. ಒಂದು ಕ್ಷಣ ನಾನು ದಿಗ್ಭ್ರಮೆಗೊಂಡಿದ್ದೆ, ಏಕೆಂದರೆ ನನಗೆ ಅಷ್ಟೊಂದು ರಕ್ತಸ್ರಾವ ಆಗ್ತಾ ಇತ್ತು. ನನ್ನ ಈ ಕೋಪದಿಂದ ನಾನು ದಾಳಿಕೋರನ ಎದೆಗೆ ನನ್ನ ಗದೆಯನ್ನು ತಳ್ಳಿದೆ. ಜೊತೆಗೆ ಅಷ್ಟು ಮಾಡೋಷ್ಟರಲ್ಲಿ ನಾನು ಕೆಳಗೆ ಬಿದ್ದಿದ್ದೆ. ಕೋಪ, ನೋವು, ಭಯ ಮತ್ತು ಬದುಕೋ ಹೋರಾಟ ಎಲ್ಲವೂ ನನ್ನನ್ನು ಒಂದೇ ಸಲ ಆವರಿಸ್ಕೊಂಡಿತ್ತು. ರಕ್ತಸ್ರಾವ ಹೆಚ್ಚಾಗಿ ಆಗ್ತಾ ಇತ್ತು. ಜೊತೆಗೇನೆ ಅನೇಕ ಕುದುರೆಗಳು ಕೂಡ ರಕ್ತಸ್ರಾವಗಳಿಂದ, ಆನೆಗಳು ಮತ್ತು ಕತ್ತೆಗಳು ಕೂಡ ನೋವಿಂದ ಅಳ್ತಾ ಇದ್ದವು. ರಕ್ತದ ವಾಸನೆ ನೊಣಗಳ ಹಿಂಡುಗಳನ್ನು ಆಕರ್ಷಣೆ ಮಾಡ್ತಾ ಇತ್ತು. ಗಾಯಗೊಂಡಿದ್ದ ಅಸುರರು ಮತ್ತು ದೇವ ಸೈನಿಕರ ಕೂಗು ಕೂಡ ಅಲ್ಲಿ ಸಹಿಸಕ್ಕೆ ಅಸಾಧ್ಯವಾದಷ್ಟು ತುಂಬಿ ಹೋಗಿತ್ತು. ಸತ್ತು ಹೋಗ್ತಾ ಇರೋರು ಯಾರು ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾರೋ ಅಸುರ ಸಾಯ್ತಾ ಇದ್ದಾನೆ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತಾರೋ ದೇವ ಸೈನಿಕನು ಅಲ್ಲಿ ಸಾಯ್ತಾ ಬಿದ್ದಿರ್ತಿದ್ದ. ಯುದ್ಧ ಭೂಮಿಯ ಎತ್ತರದ ಭಾಗದಲ್ಲಿ ಏನು ನಡೀತಿದೆ ಅನ್ನೋದು ನಮ್ಮ ಗಮನ ಸೆಳೆದಾಗ ನಾವು ಅದನ್ನು ನೋಡೋಕ್ಕೆ ಜಾಗರೂಕರಾದ್ವಿ. ಅಲ್ಲಿ ಮಾಲಿ ಮತ್ತು ವಿಷ್ಣು ಕುಸ್ತಿ ಮಾಡ್ತಾ ಇದ್ರು. ಅದನ್ನು ನೋಡಿ ಎಲ್ಲರೂ ಮೂಕರಾದ್ವಿ. ತೇವಾಂಶದಿಂದಾಗಿ ನನ್ನ ದೇಹ ನಡಗಕ್ಕೆ ಪ್ರಾರಂಭ ಆಗಿತ್ತು. ಅದು
ಮಳೆಯಿಂದ ನನ್ನ ದೇಹ ಒದ್ದೆ ಆಗಿತ್ತ ಅಥವಾ ರಕ್ತದಿಂದಲ ಅಂತ ನನಗೇನೆ ಹೇಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾರಾದರೂ ಏನನ್ನಾದರೂ ಮಾಡಬೇಕು, ಮೊದಲು ಆ ವಿಷ್ಣುವನ್ನು ಸೋಲಿಸ್ಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಆ ವಿಷ್ಣು ಮೋಸದಿಂದ ತೀಕ್ಷ್ಣವಾಗಿ ತಿರುಗುವಂತಹ ತನ್ನ ಚಕ್ರವನ್ನು ಮಾಲಿ ಕಡೆಗೆ ಎಸೆದ. ಒಂದು ಕ್ಷಣದಲ್ಲಿ ಗರ್ಜಿಸೋ ಸಿಂಹದ ಹಾಗೆ ಇದ್ದಂತಹ ಆ ಧೈರ್ಯಶಾಲಿ ಮಾಲಿ ಕೆಳಗೆ ಬಿದ್ದೇ ಬಿಟ್ಟ. ಮತ್ತೆ ಈಗ ಅಲ್ಲೆಲ್ಲ ಗೊಂದಲ ಪ್ರಾರಂಭ ಆಯಿತು. ನಾನು ಮಾಲಿ ಕಡೆಗೆ ಓಡೋಕ್ಕೆ ಪ್ರಾರಂಭ ಮಾಡಿದೆ. ಕೆಲವಾರು ಸೈನಿಕರು ನನ್ನ ಹಿಂದೆ ಬಂದರು. ಮಾಲಿಯ ಸಾವು ನಮ್ಮ ಈ ಅಸುರ ಸೈನ್ಯವನ್ನು ಚದುರಿಸ್ಬಿಟ್ಟಿತ್ತು. ನಾನು ಮತ್ತು ಮಾಲಿಯನ್ನು ಅಲ್ಲೇ ಬಿಟ್ಟು ಯುದ್ಧ ಭೂಮಿಯಿಂದ ಹೊರಟು ಬಿಟ್ವಿ. ನಾನು ನನ್ನ ಧೈರ್ಯವನ್ನು ಕಳ್ಕೊಂಡ್ಬಿಟ್ಟೆ. ಆ ಯುದ್ಧ ಭೂಮಿಯಿಂದಲೇ ಓಡ್ ಹೋದೆ. ಆವತ್ತಿನಿಂದ ನನಗೇನಾಗಿದೆಯೋ ಅದಕ್ಕೆ ಶಿಕ್ಷೆ ಆಗಿದೆ ನೋಡು ಅಂತ ಅಜ್ಜ ಕಣ್ಣಲ್ಲಿ ನೀರು ತುಳುಕಿಸ್ತಾನೆ ಹೇಳ್ತಾ ಹೋದರು. ಮಾಲಿ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಆಸೆಯಿಂದ ನಮ್ಮ ಹೃದಯಗಳು ಹೊತ್ತಿ ಹುರಿತಾ ಇದ್ವು. ಪ್ರತಿ ಹನಿ ರಕ್ತವೂ ಅದಕ್ಕೋಸ್ಕರ ಸ್ಪರ್ಧಿಸ್ತಾ ಇತ್ತು. ಆ ರಕ್ತ ನನ್ನ ಹೇಳಿತನಕ್ಕಾಗಿ ನನ್ನನ್ನು ಶಪಿಸ್ತಿತ್ತು. ನಾನು ಮರಗಟ್ಟಿದ್ದೆ. ಆಯುಧದಿಂದ ನನ್ನ ಶಿರಚ್ಛೇದನವನ್ನು ನಾನೇ ಮಾಡ್ಕೋಬೇಕು ಅಂತಲೂ ನನಗನ್ನಿಸ್ತಿತ್ತು. ಆವತ್ತಿನಿಂದ ನೋಡಪ್ಪ, ಈ ಹೇಳಿತನದ ಕಲೆ ನನ್ನಲ್ಲಿ ಅಂಟ್ಕೊಂಡ್ಬಿಟ್ಟಿದೆ. ನಾನು ಬದುಕೋ ಪ್ರತಿ ಕ್ಷಣವೂ ಅದು ನನ್ನನ್ನು ಜೀವಂತವಾಗಿ ಸುಡ್ತಾ ಇದೆ. ನಾನು ಆ ಯುದ್ಧ ಭೂಮಿ ಬಿಟ್ಟು ಓಡಿ ಬರಬಾರ್ದಾಗಿತ್ತು, ಆದರೆ ಜೀವ ಉಳಿಸ್ಕೊಳ್ಬೇಕು ಅಂತ ನಾನು ಓಡಿ ಬಂದೆ ಅಂತ ಹೇಳ್ತಾನೆ ಅಜ್ಜ ನಿಟ್ಟುಸಿರು ಬಿಟ್ಟರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.